ಸಡನ್ ಆಗಿ ಇವ್ರಿಗೇನಾಯ್ತು? ನನ್ನ ಖರ್ಚಿಗಾಗಿ ಇವ್ರ ಹತ್ರ ದುಡ್ಡು ಕೇಳಕ್ ಹೋಗ್ವಾಗೆಲ್ಲ ಅಷ್ಟು ಪ್ರಶ್ನೆ ಕೇಳ್ತಾರ ಅವರು. ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬಂದ್ಮೇಲೆ ಸಂತೋಷವಾಗಿರೋಣ ಅಂತ ನೋಡಿದ್ರೆ ಕೊನೆಗೆ ಈ ತರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದಾರಲ್ಲ ಇವರು. ಏನ್ ಮಾಡೋದು? ಮದುವೆಗೆ ಓಕೆ ಅಂತ ಹೇಳಿ ಬಂದ್ಬಿಟ್ಟೆ. ಇವಾಗ ಏನು ಮಾಡೋದು? ನಾವು ಹೇಳಿದ ಥರ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಅಪ್ಪ ಹೇಳಿದ ಥರನೇ ಮಾಡಿಬಿಡ್ತಾರೆ. ಈ ಆಸ್ತಿನ ಯಾರಿಗೂ ಬಿಟ್ಕೊಡೋಕ್ಕಾಗಲ್ಲ. ಈ ಆಸ್ತಿ ಕಂಪನಿ ಎಲ್ಲನೂ ಹೇಗಾದರೂ ನಮ್ಮ ಹೆಸರಿಗೆ ಬರ್ತಕೊಂಡ್ಬಿಡ್ಬೇಕು. ಅದಕ್ಕೆ ಏನು ಮಾಡೋದು? ಹ್ಞೂ ಹ್ಞೂ ಹಲೋ, ಹೇಳೆ. ಹಲೋ ರೇವತಿ, ಏನು ಮಾಡ್ತಾ ಇದೆಯೇ? ಸುಮ್ನೆ ಮಲ್ಕೊಂಡಿದ್ದೀನಿ. ಏನ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಹೌದೇ, ನನ್ನ ಮನಸ್ಸೇ ಸರಿ ಇಲ್ಲ, ನೆಮ್ಮದಿನೇ ಇಲ್ಲ ಕಣೆ. ಅದೂ ಸರಿನೇ. ಕೋಟಿ ಕಟ್ಲೆ ಆಸ್ತಿ ಇದ್ರೆ ಹೀಗೆ ನಿದ್ದೆನೆ ಬರೋದಿಲ್ಲ. ಓಹ್, ನೀನ್ ಬೇರೆ ಅದನ್ನ ಜ್ಞಾಪಿಸ್ಬೇಡ್ವೆ. ನನಗಿರೋ ದೊಡ್ಡ ಪ್ರಾಬ್ಲಮ್ ಆಸ್ತಿನೇ. ಏನೇ ಹೇಳ್ತಾ ಇದೀಯಾ? ಹೌದು ಕಣೆ, ನನ್ನ ಅಪ್ಪ ಇದ್ದಕ್ಕಿದ್ದಾಗೆ ಎಲ್ಲ ಹಣೆ ಬರ. ನೀನ್ ಹೇಳೋದೆಲ್ಲ ನೋಡಿದ್ರೆ ನಿನ್ನಪ್ಪ ನಿನಗೆ ಆಸ್ತಿನೇ ಇಲ್ದೇ ಇರೋ ತರ ಮಾಡ್ತಾರಂತ ಕಾಣದೆ. ಹೌದು ಕಣೆ, ಅದೇ ನನಗೇನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ದುಡ್ಡಿಲ್ಲ ಅಂದ್ರೆ ನನ್ನಿಂದ ಏನ್ ಮಾಡಕ್ಕಾಗತ್ತೆ ಹೇಳು? ಹೌದು ಹೌದು, ನಿನ್ನತ್ರ ದುಡ್ಡಿದ್ರೇನೆ ನಾವು ಜಾಲಿಯಾಗಿರ್ಬೋದು. ಏಯ್, ತುಂಬಾ ಮುಖ್ಯನಾ ಅದು? ಇದಕ್ಕೇನಾದ್ರೂ ಐಡಿಯಾ ಇದ್ರೆ ಹೇಳು. ಹಲೋ, ಲೈನಲ್ಲಿ ಇದ್ಯಾ ಇಲ್ವಾ? ಯಾಕೆ ಸುಮ್ನೆ ಇದ್ಯಾ? ಇರೇಲೆ, ಐಡಿಯಾ ಎಲ್ಲ ಬೇಗ ಬಂದ್ಬಿಡತ್ತಾ? ಸರಿ, ನಾಳೆ ನಾನು ಹೇಳೋ ಜಾಗಕ್ಕೆ ಬಾ, ನಾವು ಮಾತಾಡೋಣ. ಸರಿನಾ? ಸರಿ ಸರಿ, ನಾನು ಇಡ್ತೀನಿ. ಬಾಯ್. ಹಾಯ್. ಹಾಯ್. ಏನಾಯ್ತು? ಆಫೀಸಿಗೆ ಬರಕ್ ಹೇಳ್ದೆ, ಯಾವ್ದಾದ್ರೂ ಐಡಿಯಾ ಇದ್ಯಾ? ಒಂದ್ ಐಡಿಯಾ ಇದೆ. ನೀನ್ ಓಕೆ ಅಂತ ಹೇಳಿದ್ರೆ ಎಲ್ಲ ಆಸ್ತಿ ನಿನಗೆ ಸೇರೋದು. ಬಿಲ್ಡಪ್ ಮಾಡಿದ್ದೆಲ್ಲ ಸಾಕು, ಆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ಬೇಕು. ಮೊದ್ಲು ಐಡಿಯಾ ಏನಂತ ಹೇಳು. ಏನ್ ಐಡಿಯಾ ಅಂದ್ರೆ, ನೀನೊಂದೊಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಕೋ. ಆಗೆಲ್ಲ ಆಸ್ತಿ ಆಟೋಮ್ಯಾಟಿಕ್ ಆಗಿ ನಿನ್ ಕೈಗ್ ಬರುತ್ತೆ. ಲೂಸು ಕ್ರಾಕ್ ಮೆಂಟಲ್, ಇದನ್ ಹೇಳಕ್ಕೆ ಇಷ್ಟು ಬಿಲ್ಡಪ್ ಮಾಡಿದ್ಯಾ? ನಿನ್ನತ್ರ ಹೋಗಿ ಐಡಿಯಾ ಕೇಳ್ದೆ ನೋಡು. ನಾನ್ ಹೇಳೋದನ್ನ ನಿಧಾನವಾಗಿ ಕೇಳು, ಆಮೇಲೆ ನೀನೇ ನನ್ನ ಹೊಗಳ್ತೀಯ ನೋಡು. ನನ್ನ ಟೆನ್ಷನ್ ಮಾಡ್ದೆ ಏನ್ ಐಡಿಯಾ ಅಂತ ಹೇಳು. ನಿನ್ನಪ್ಪ ಹೇಳ್ದಾಗೆ ನಿನ್ ಮದ್ವೆ ಮಾಡ್ಕೋತೀಯ, ಆದ್ರೆ ನಿಮಗೆ ಮಾತ್ರ ಗೊತ್ತಾಗೋ ಹಾಗೆ ಮದ್ವೆ ಮಾಡ್ಕೋತೀಯ. ಏನು? ನಮಗ್ ಮಾತ್ರ ಗೊತ್ತಾದಾಗ? ಸರಿಯಾಗಿ ಹೇಳೆ, ನನಗೀಗ ಹುಚ್ಚಿಡ್ದಂಗಿದೆ. ಒಂದು ನಿಮಿಷ ತಾಳು. ನಿನ್ನಪ್ಪಂಗೆ ಆಲ್ರೆಡಿ ಹುಷಾರಿಲ್ಲ, ಯಾವಾಗ ಏನಾಗತ್ತೋ ಗೊತ್ತಿಲ್ಲ. ಆದ್ರೆ ಅಷ್ಟ್ರೊಳಗಡೆ ಆಸ್ತಿ ನಿನ್ ಹೆಸರಿಗೆ ಬರ್ಬೇಕಲ್ಲ, ಅದಕ್ಕೆ ನೀನು ಫೇಕ್ ಆಗಿ ಮದ್ವೆ ಮಾಡ್ಕೋ. ಏನೇ ಈ ತರ ಮದುವೆ ಮಾಡ್ಕೊಳಕ್ ಯಾರೇ ಒಪ್ಕೋತಾರೆ? ಇಲ್ ನೋಡೆ, ನೀನ್ ಯಾವ ಲೋಕದಲ್ಲಿದ್ಯಾ? ದುಡ್ಡು ಕೊಟ್ರೆ ಎಲ್ಲದಕ್ಕೂ ಜನ ಸಿಗ್ತಾರೆ. ಸರಿ, ಇವಾಗ ನಾನೇನ್ ಮಾಡ್ಬೇಕು? ಸರಿಯಾಗಿ ಹೇಳು. ಇಲ್ ನೋಡು, ನಾನ್ ಹೇಳ್ದಾಗೆ ಒಂದ್ ಹುಡುಗನ್ನ ಮದ್ವೆ ಮಾಡ್ಕೊಂಡು ನಿನ್ನ ಅಪ್ಪನ್ ಮುಂದೆ ನಿಲ್ಲು. ಫಸ್ಟ್ ಕೋಪಿಸ್ಕೋತಾರೆ, ಆಮೇಲೆ ಅವ್ರು ಎಲ್ಲಾ ಆಸ್ತಿನೂ ನಿನ್ ಹೆಸರಿಗೆ ಬರ್ತು ಕೊಡ್ತಾರೆ. ಆಯ್ತು ಕಣೆ, ನೀನ್ ಹೇಳ್ದಾಗೆ ನಾನ್ ಮಾಡ್ತೀನಿ. ಆದ್ರೆ ಅದಕ್ಕೆ ಯಾರನ್ನ? ಅದೇ ನನಗೆ ಯೋಚನೆ ಆಗಿದೆ. ಅದೆಲ್ಲ ನಾನ್ ನೋಡ್ಕೋತೀನಿ, ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ನನ್ ಹತ್ರ ತುಂಬಾ ದಿನದಿಂದ ಒಬ್ಬ ಆಕ್ಟಿಂಗಿಗೆ ಚಾನ್ಸ್ ಕೇಳ್ತಾ ಇದ್ದಾನೆ. ನಾನ್ ಬೇರೆ ಸಿನಿಮಾನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ವಾ, ಅವನತ್ರ ಏನೋ ಒಂದು ಹೇಳಿ ಮ್ಯಾರೇಜ್ ಮಾಡ್ಕೊಳ್ಳೋ ತರ ಆಕ್ಟ್ ಮಾಡ್ಲಿಕ್ಕೆ ಹೇಳ್ತೀನಿ. ಆಯ್ತು ಕಣೆ, ಆದ್ರೆ ಇದರಿಂದ ತೊಂದ್ರೆ ಆಗಲ್ವಲ್ಲ? ಅದೆಲ್ಲ ಏನೂ ಆಗಲ್ಲ. ಇವತ್ ಈವ್ನಿಂಗ್ ಆ ಹುಡ್ಗನ್ನ ಕರೆಸಿ ನಾವು ಮಾತಾಡಿ ನೋಡೋಣ. ನೀನೇನ್ ಹೇಳ್ತೀಯಾ? ಅವನು ಪ್ರಾಬ್ಲಮ್ ಏನ್ ಮಾಡಲ್ವಲ್ಲ? ಪ್ರಾಬ್ಲಮ್ ಎಲ್ಲ ಏನೂ ಆಗಲ್ಲ, ನಾನ್ ಹೇಳೋ ಹಾಗೆ ಮಾಡು. ಅಪ್ಪ, ಈಗ್ಲೇ ನನಗೆ ಅರ್ಧ ಟೆನ್ಷನ್ ಕಡಿಮೆ ಆಗ್ತಾರ ಇದೆ. ನೀನ್ ಚಿಂತೆ ಮಾಡ್ಬೇಡ, ನೀನ್ ಟೆನ್ಷನ್ ಎಲ್ಲ ಹೋಗತ್ತೆ. ಅವಾಗವಾಗ ನನ್ನನ್ನು ಸ್ವಲ್ಪ ನೋಡ್ಕೋ. ಇದು ಮಾತ್ರ ನಾವ್ ಅಂದ್ಕೊಂಡಿದ್ ತರ ನಡೀತು ಅಂತ ಇಟ್ಕೋ, ನಿನಗೆ ಫುಲ್ ಮಿಲ್ಸೆ.
ಹ್ಮ್ ಏನೇ ಇನ್ನೂ ಬಂದಿಲ್ಲ? ಹ್ಮ್ ಹಾಯ್ ಬಾ ವಿಜಯ್. ನಮಸ್ಕಾರ ಮೇಡಮ್. ಮೇಡಮ್ ನಾನು ವಿಜಯ್, ನೀವೇ ತಾನೇ ಪ್ರೊಡ್ಯೂಸರ್ ನಿತ್ಯ ಮೇಡಮ್? ಹೌದು ಹೌದು, ಅವರೇ ಪ್ರೊಡ್ಯೂಸರ್ ನಿತ್ಯ. ನಾನ್ ಹೇಳಿದ್ದೆಲ್ಲ ನಿನಗೆ ನೆನ್ಪಿದೆಯಲ್ಲ? ಸರಿಯಾಗಿ ಆಕ್ಟ್ ಮಾಡ್ಬೇಕು, ಓಕೆನಾ? ಶೋರ್ ಮೇಡಮ್. ಹ್ಮ್. ನೀವು ಅನ್ಕೊಂಡಿದ್ಕಿನ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಮೇಡಮ್. ಹಾ? ನನ್ನ ನಂಬಿ ಮೇಡಮ್, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ. ಇವನನ್ನ ನೋಡಿದ್ರೆ ನನ್ಗಿಂತ ಚಿಕ್ಕ ಹುಡುಗನ್ ಥರ ಕಾಣಿಸ್ತಾ ಇದ್ದಾನೆ. ಇವನ್ ಹೇಗೆ ನಮ್ಮ ಪ್ಲಾನಿಗೆ ಸೆಟ್ ಆಗ್ತಾನೆ? ವಿಜಯ್, ಒಂದ್ ನಿಮಿಷ ವೇಟ್ ಮಾಡಿ. ರೇವತಿ, ನಾನು okay. ನಿನ್ನ ಹತ್ರ ಮಾತಾಡ್ಬೇಕು. ಇಲ್ಲೇ ಇರಿ. ಹ್ಮ್. ಒಂದ್ ನಿಮಿಷ ವೇಟ್ ಮಾಡಿ, ಈಗ ಬರ್ತೀವಿ. ಏನಿದು, ಮೇಡಮ್ ನೋಡೋಕ್ಕೆ ತುಂಬ ಟೆನ್ಷನಲ್ಲಿ ಇದ್ದಾರೆ. ಹೇ, ಇವ್ನ್ ನೋಡಕ್ಕೆ ನನ್ಗಿಂತ ಚಿಕ್ಕ ಹುಡುಗನ್ ಥರ ಇದ್ದಾನೆ. ಹೌದು, ಅದಕ್ಕೇನಿವಾಗ? ಏ, ನನ್ಗೇನ್ ವಯಸ್ಸಾಗ್ತಾ ಇದೆ, ಅವನಿಗೇನ್ ವಯಸ್ಸಾಗ್ತಾ ಇದೆ? ಅವನಿಗೊಂದು 19-20 ಇರ್ಬೋದು. ಹೇ, ನನಗೆ 30 ವರ್ಷ ಕಣೆ. 20 ವರ್ಷದ ಹುಡುಗನ ಹೇಗೆ ಮದುವೆ ಮಾಡ್ಕೊಳ್ಳೋದು? ಇಲ್ ನೋಡು, ಹೇಳೋದನ್ನ ಸರಿಯಾಗಿ ಕೇಳು. ನಿನ್ನಪ್ಪನ ಹತ್ರ ಬೇಗ ಮದ್ವೆ ಮಾಡ್ಕೋತೀನಂತ ಹೇಳಿದ್ಯಾ ಅಲ್ವಾ? ಹೌದು, ಹೇಳ್ದೆ. ಅದಕ್ಕೇನಿವಾಗ? ನಿನ್ನಪ್ಪನೇ ನಿನ್ಗೆ ಒಳ್ಳೆ ಹುಡುಗನ ಮದ್ವೆ ಮಾಡ್ಸಿದ್ರೆ ನೀನ್ ಏನ್ ಮಾಡ್ತೀಯಾ ಹೇಳು? ಸರಿ, ಅದೆಲ್ಲ ಬಿಡು. ನೀನೇ ನಿನ್ ವಯಸ್ಸಲ್ಲಿರೋ ಒಂದ್ ಹುಡುಗನ್ನ ಮದ್ವೆ ಮಾಡ್ಕೊಂಡ್ರೆ ಏನಾಗತ್ ಹೇಳು? ಏನಾಗತ್ತೆ? ನಾವಿಬ್ರು ಲವ್ ಮಾಡಿದ್ವಿ, ಮದ್ವೆ ಮಾಡ್ಕೊಂಡ್ವಿ ಅಂತ ಹೇಳ್ತೀನಿ. ಆ, ಹಾಗ್ ಹೇಳಿದ್ರೆ? ಏನೇ ಪ್ರಶ್ನೆ ಕೇಳ್ತಾ ಇದ್ಯಾ? ನೀವ್ ಹೇಳ್ದಾಗೆ ನಾನ್ ಮದ್ವೆ ಮಾಡ್ಕೊಂಡೆ, ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ತ್ಕೊಡಿ ಅಂತ ಕೇಳ್ತೀನಿ. ನೋ 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 ನೋ, ಅದೇ ತಪ್ಪು. ಹ್ಮ್? ಆ ಹುಡುಗ ಯಾರು, ಊರು, ಹೆಸರು ಹಾಗಂತ ನಿನ್ನಪ್ಪ ಕೇಳಲ್ವಾ? ಆಮೇಲೆ ನಿನ್ ಪ್ಲಾನ್ ಎಲ್ಲ ಹಾಳಾಗ್ ಹೋಗತ್ತೆ. ಅಯ್ಯೋ, ಏನೇ ಹೇಳ್ತಾ ಇದ್ಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. ನೀನ್ ನಿನ್ಕಿಂತ ವಯಸ್ಸು ಕಡಿಮೆ ಇರೋ ಹುಡುಗನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ರೆ ನಿನ್ನಪ್ಪ ಏನ್ ಹೇಳ್ತಾರೆ? ಏನ್ ನಿತ್ಯ ಹೀಗ್ ಮಾಡ್ಬಿಟ್ಯಾಳ ಅಂತ ಹೇಳ್ತಾರೆ. ಅದಕ್ಕೆ ನೀನೇನ್ ಹೇಳ್ಬೇಕ್ ಗೊತ್ತಾ? ಅವನ್ ನನ್ಕಿಂತ ಚಿಕ್ಕ ಹುಡುಗ, ನಾವಿಬ್ರು ಲವ್ ಮಾಡಿದ್ದು ಬೇರೆ ದಾರಿ ಇಲ್ದೇನೆ ನಾವು ಮದ್ವೆ ಮಾಡ್ಕೊಂಡ್ವಂತ ಹೇಳು. ಹಾಗ್ ಮಾಡಿದ್ರೆ? ಹಾಗ್ ಮಾಡಿದ್ರೆ ನಿನಗಿಷ್ಟಾದಾಗೆ ಜೀವನ ಮಾಡ್ಲಿ ಅಂತ ನಿನ್ನಪ್ಪ ಬಿಡ್ತಾರೆ. ಸರಿ, ನೀನ್ ಹೇಳೋದೆಲ್ಲ ಓಕೆ ಅಂತಾನೆ ಇಟ್ಕೋ. ಆದ್ರೆ ಈ ಹುಡುಗನ ನನ್ನಪ್ಪ ವಿಚಾರಿಸ್ತಾರಲ್ಲ, ಏನ್ ಮಾಡೋದು? ಅದಕ್ಕೂ ಒಂದ್ ಐಡಿಯಾ ಇದೆ. ಈ ಹುಡುಗಂಗೆ ಸ್ವಂತದವ್ರು ಯಾರು ಇಲ್ಲ. ಅವನನ್ನ ನೋಡಿದ ತಕ್ಷಣ ನನಗೆ ಇಷ್ಟ ಆಯ್ತು, ಅದಕ್ಕೆ ಅವನನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡೆ ಅಂತ ಹೇಳಿ ಸುಮ್ನೆ ರೀಲ್ ಬಿಟ್ಬಿಡು. ಆ, ಆಮೇಲೆ ನೋಡು, ಆಸ್ತಿ ಎಲ್ಲ ನಿನ್ ಹೆಸರಿಗ್ ಬರುತ್ತೆ. ಚೆನ್ನಾಗ್ ಎಂಜಾಯ್ ಮಾಡು. ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ಬಿಡಣ. ಆಕ್ಟ್ ಮಾಡ್ಲಿಕ್ ಬಂದವನೇ ಅಲ್ವಾ, ನೀನ್ ಧೈರ್ಯವಾಗಿ ಮುಂದೆ ನಡ್ಸು. ಹ್ಮ್. ಆದ್ರೆ ನೀನ್ ಹೇಳ್ದಾಗೆ ನಿನ್ ವಯಸ್ಸಲ್ಲಿರೋ ಹುಡ್ಗನ್ನ ನೀನ್ ಮದ್ವೆ ಮಾಡ್ಕೊಂಡ್ರೆ ನಿನ್ ಈ ಸಿಚುವೇಶನ್ ನೋಡಿ ಅವ್ನ್ ನಿನಗೆ ಎದುರಾಗ್ಬಿಡ್ತಾನೆ, ನೋಡ್ಕೋ. ಹೌದು ಕಣೆ, ಆದ್ರೆ ಇದು ಸೂಪರ್ ಐಡಿಯಾ ಕಣೆ. ನೀನ್ ತುಂಬಾ ಬುದ್ಧಿವಂತಿಕೆನೆ. ಸರಿ, ಅದೆಲ್ಲ ಬಿಡು. ಇದಕ್ಕ ಆ ಹುಡುಗ ಒಪ್ಕೋತಾನ? ಅದಕ್ಕೆ ನಾನಿದೀನಲ್ಲ, ಅವನ್ ಹತ್ರ ಸಿನಿಮಾ ಶೂಟಿಂಗ್ ಅಂತ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಅದು ಮಾತ್ರ ಅಲ್ದೆ ಅವನು ಕಷ್ಟಪಡೋ ಫ್ಯಾಮಿಲಿ, ಖಂಡಿತ ಒಪ್ಕೋತಾನೆ. ಸೂಪರ್ ಕಣೆ, ಸಖತ್ ಐಡಿಯಾ. ಸರಿ, ನಾನ್ ಹೇಳೋದ್ ಮಾತ್ರ ಮಾಡು, ಓಕೆನಾ? ಬಾ. ಸಾರಿ ವಿಜಯ್, ಸ್ವಲ್ಪ ಲೇಟ್ ಆಯ್ತು.